ಮಂತ್ರಿ ಸ್ಥಾನಕ್ಕಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು ಪಕ್ಷದ ಹಿರಿಯ ನಾಯಕರನ್ನು ಭೇಟಿ ಮಾಡಲು ದೆಹಲಿಗೆ ತೆರಳಿದ್ದಾರೆ. 30 ಜನರ ಶಾಸಕರ ತಂಡದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ಕ್ಷೇತ್ರ ಶಾಸಕ ಗೋಪಾಲಕೃಷ್ಣ ಬೇಳೂರು ದೆಹಲಿಗೆ ತೆರಳಿದ್ದು, ಅವರು ತೆರಳುವ ಮುನ್ನ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಏಪ್ರಿಲ್ 11ನೇ ತಾರೀಕು ಬರುತ್ತೇವೆ ಎಂದು ಸೂಚನೆ ಕೊಟ್ಟಿದ್ದೆವು. 3 ವರ್ಷ ಮಂತ್ರಿ ಮಾಡಿದ ಬಳಿಕ ನಮಗೆ ಕೊಡಿ ಎಂದು ಕೇಳಿದ್ದೆವು. ನಾವೇನು ಸನ್ಯಾಸಿಗಳಲ್ಲ, ನಮ್ಮ ಹಕ್ಕು ಕೇಳುತ್ತಿದ್ದೇವೆ. ನಾವು ದೆಹಲಿಗೆ ಬರುತ್ತೇವೆ ಎಂದು ಹೈಕಮಾಂಡ್ಗೆ ತಿಳಿಸಿದ್ದೇವೆ. ನಮಗೆಲ್ಲ ಒಂದು ಅವಕಾಶ ಕೊಡಿ ಎಂದು ಕೇಳಲು ದೆಹಲಿಗೆ ತೆರಳುತ್ತಿದ್ದೇವೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಗೋಪಾಲಕೃಷ್ಣ ಬೇಳೂರು ಏನು ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ನೂತನವಾಗಿ ಆರಂಭವಾಗಿದೆ ಮಂತ್ರ ಲಾಡ್ಜಿಂಗ್. ಶಿವಮೊಗ್ಗ ನಗರದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಶ್ರೀ ಗಣಪತಿ ದೇವಸ್ಥಾನ ಎದುರು ಸುಸಜ್ಜಿತ ವಸತಿ ಸೌಕರ್ಯವಿರುವ ಮಂತ್ರ ಲಾಡ್ಜ್ ಈಗ ಪ್ರವಾಸಿಗರ ಸೇವೆಗೆ ಸಿದ್ಧವಾಗಿದೆ. ನಮ್ಮಲ್ಲಿ 24 ಗಂಟೆ ಲಿಫ್ಟ್ ಹಾಗೂ ಎಸಿ ಸೌಲಭ್ಯ ಹೊಂದಿರುವ ಐಷಾರಾಮಿ ಆರಾಮದಾಯಕ ಡೀಲಕ್ಸ್, ಸೂಪರ್ ಡೀಲಕ್ಸ್, ತ್ರಿಬಲ್, ಡಬಲ್, ಟ್ವಿನ್ಸ್ ಬೆಡ್ರೂಮ್ಗಳು ಲಭ್ಯವಿದೆ. ಸಂಪರ್ಕಿಸಿ ಮಂತ್ರ ಲಾಡ್ಜಿಂಗ್, ಶ್ರೀರಾಮ ಸೇವಾ ಭಾವಸಾರ ಕ್ಷತ್ರಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಗಾಂಧಿ ಬಜಾರ್ ಹತ್ತಿರ, ರಾಮಣ್ಣ ಶ್ರೇಷ್ಠಿ ಪಾರ್ಕ್ ವೃತ್ತ, ಎಸ್ಪಿಎಂ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 081824613323. ಮೊಬೈಲ್ ಸಂಖ್ಯೆ 9845232138. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ. ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard.
program, safe and supportive community, holistic character development, fun activities, track students' performances with class sati, celebrate their progress, attractive discount on single fee payment. For admission, contact 97421 9900862246 9964586181. ನೋಡಿ, ಹಿಂದೆ ನಾವೆಲ್ಲ ಸೇರಿ ಸಮಾನ ಮನಸ್ಕರರು ಮತ್ತು 3 ಬಾರಿ ಶಾಸಕರು, 2 ಬಾರಿ ಶಾಸಕರಾದಂಥವರು, 4-5 ಬಾರಿ ಶಾಸಕರಾದವರು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಒಂದು ಕ್ಲಬ್ಬಲ್ಲಿ ಮೀಟಿಂಗ್ ಮಾಡಿ ನಮ್ಮ ರಾಜ್ಯದ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ನಾವೊಂದು ಸಂದೇಶ ಕಳಿಸಿದ್ದೀವಿ. ಅದೇ ಪ್ರಕಾರವಾಗಿ ನಾವು 11ನೇ ತಾರೀಕು ಡೆಲ್ಲಿಗೆ ಹೋಗ್ತೀವಿ ಅಂತ ಹಿಂದೆ ಹೇಳಿದ್ದೀವಿ. ಚುನಾವಣೆ ಬಂತು. ಚುನಾವಣೆ ನಂತರ ಎಲ್ಲರೂ ಸಕ್ರಿಯವಾಗಿ ಚುನಾವಣೆ ಭಾಗವಹಿಸಿದ್ವಿ. ಆನಂತರ ಇವತ್ತು 11ನೇ ತಾರೀಕು ಆಗಿದ್ದರಿಂದ ಒಂದಿಷ್ಟು ಜನ ಹೋಗೋದೋ ಬೇಡ ಅಂತ ಯೋಚನೆ ಮಾಡೋ ಹೊತ್ತಿಗೆ ಎಲ್ಲರೂ ಹೊಡಬೇಕನ್ನೋ ತೀರ್ಮಾನದಲ್ಲಿ ಹೊರಟಿದ್ದಾರೆ. ನಮ್ಮ ಉದ್ದೇಶ ಏನಿಲ್ಲ, ನಾವೇನು ಇವತ್ತು 3 ವರ್ಷಗಳ ಕಾಲ ಇವತ್ತು ಮಂತ್ರಿಗಳಾಗಿ ಕೆಲವರು ಈಗ ಮಾಡಿದ್ದಾರೆ. ಇರುವಂಥ ಇನ್ನು 2 ವರ್ಷ ಮಾತ್ರ ಬಾಕಿ ಇದೆ. ಒಂದು 6 ತಿಂಗಳು ಎಷ್ಟನ್ನೇ ತಗೊಂಡಿದ್ದಾರೆ. ಇರುವಂತರಿಗೆ ಒಂದಿಷ್ಟು ಜನ ಅವಕಾಶ ಕೊಡಬೇಕು ಅನ್ನೋದು ನಮ್ಮೆಲ್ಲರದ್ದು ಹಕ್ಕು ಅಂತ ಕೇಳಿದ್ದೀವಿ. ನಾವು 30 ಜನ ಹೋದರೆ 30 ಜನನೂ ಸಹ ನಾವು ಮಂತ್ರಿಗಳದಲ್ಲ, ಅದರಲ್ಲೇ ಆಯ್ಕೆ ಮಾಡಿ ನಿಮಗೆ ಒಂದಿಷ್ಟು ಜನರಿಗೆ ಕೊಡಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ನಾವು ಹೊರಟಿದ್ದೀವಿ. ಅದರಿಂದ ಇದು ರಾಷ್ಟ್ರೀಯ ನಾಯಕರಿಗೂ ಗೊತ್ತಾಗಿದೆ. ನಾವು ಹೇಳಿದ್ದೀವಿ, ಬರ್ತೀವಿ ಅಂತಲೂ ಸಹ ತಿಳಿಸಿದ್ದೀವಿ. ಇವತ್ತು ಅದೆಲ್ಲ ಇಲ್ಲ, ನಾವು ಸನ್ಯಾಸಿ ಅಂತ ಅಲ್ಲಲ್ಲ, ನಮಗೂ ಹಕ್ಕು ಕೇಳ್ತಾ ಇದ್ದೀವಿ. ನಾವು 3 ಬಾರಿ ಶಾಸಕನಾಗಿದ್ದೀನಿ, ಹಿರಿಯ ಶಾಸಕರಿದ್ದೀವಿ, ನಮಗೊಂದು ಅವಕಾಶ ಕೊಡಿ, ಈ ಜಿಲ್ಲೆಯಲ್ಲಿ ಬೇಕು ಅಂತ ಕೇಳಿದ್ದೀವಿ. ಅದು ವರಿಷ್ಠರು ಮತ್ತು ರಾಜ್ಯ ನಾಯಕರು ತೀರ್ಮಾನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹೈಕಮಾಂಡ್ ಹೇಳಿದ್ದೀವಿ, ನಾವು ಬರ್ತೀವಿ ಅಂತ ಹೇಳಿದ್ದೀವಿ. 11ನೇ ತಾರೀಕಂತ ಹಿಂದೆನೂ ಹೇಳಿದ್ದೀವಿ, ಈಗ ನಿನ್ನೇನೂ ಸೂಚನೆ ಕೊಟ್ಟಿದ್ದೀವಿ. ಅವ್ರು ಕೆಲವರು ಇರ್ತೀರಿ ಅಂತ ಹೇಳಿದ್ದಾರೆ. ಹೋಗಿ ಭೇಟಿ ಮಾಡಿ ನಮ್ಮ ಹಿರಿಯರಾದಂಥ ರಾಷ್ಟ್ರೀಯ ನಾಯಕರಾದಂಥ ಖರ್ಗೆ ಸಾಹೇಬರು ಭೇಟಿ ಮಾಡಿ. ಅಲ್ಲ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರಿಗೂ ನಾವು ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ. ಇಲ್ಲ, ನಾವೊಂದಿಷ್ಟು ಜನ ಒಂದು ಮಾಡಿಕೊಡ್ಬೇಕಾಗಿದೆ, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ರೆ ನಾವು ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಉಪಮುಖ್ಯಮಂತ್ರಿಗಳಿಗೂ ನಾವು ಕೇಳಿದ್ದೀವಿ, ಆದ್ಯತೆ ಮೇಲೆ ಕೊಡ್ತೀವಪ್ಪ ಅಂತ ಹೇಳಿದ್ದಾರೆ. ಹಾಗಾಗಿ ಕೊಡಬೇಕು, ಯಾಕಂದರೆ ಇಷ್ಟು ವರ್ಷ ಇದ್ದಾರೆ, ಇದು ಮಾಡಿದ್ದಾರೆ, ಅವರಿಗೂ ಅವಕಾಶ ಕೊಟ್ಟಿದ್ದೀರಿ. ಹೊಸ ಮುಖಗಳಿಗೆ ಒಂದು ಅವಕಾಶ ಕೊಡಿ, ಮುಂದಿನ ಚುನಾವಣೆ ನಿರ್ಧಾರ ಆಗುವಂಥದ್ದು, ಅದಕ್ಕೋಸ್ಕರ ನಾವು ಕೇಳ್ತೀವಿ. ಇಲ್ಲ, ಆ ಥರ ಏನೂ ಇಲ್ಲ, ನಮಗೇನಿಲ್ಲ. ನಾವು ಯಾವುದೇ ಭಿನ್ನಮತ ಚಟುವಟಿಕೆಯನ್ನು ನಾವು ಇಲ್ಲಿವರೆಗೂ ಏನೂ ಮಾಡಿಲ್ಲ. ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೀವಿ. ನಾವೊಂದು ಅವಕಾಶಗಳನ್ನ ಕೇಳಕ್ಕೆ ನಮ್ಗೇನು ಹಕ್ಕಿಲ್ವಾ? ಹಕ್ಕಿದೆ, ನಮಗೆ ಕೊಡಿ ಅನ್ನೋ ಕೇಳಕ್ ಹಕ್ಕಿದೆ. ಅದನ್ನ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಮ್ಗೆ ಕೊಡಿ ಅಂತ ಕೇಳಕ್ ನಮ್ಗೆ ಹಕ್ಕಿದೆ, ನಮ್ ನಿರೀಕ್ಷೆ ಇದೆ, ಕೊಡ್ಬೇಕು ಅಂತ ಕೇಳ್ತೀವಿ. CM ಅವರು ಹೇಳಿದ್ದಾರೆ, ನಾವು ಮನೆಗೆ ಕೊಟ್ಟಿದ್ದೀವಿ. ಇಲ್ಲ, ನಾನು ಹೈಕಮಾಂಡ್ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಎಲ್ರಿಗೂ ಹೇಳೇ ಹೋಗ್ತೇವೆ, ನಾವೇನು ಕದ್ದು ಮುಚ್ಚಿ ಹೋಗೋಂಥದ್ದು ಏನೂ ಇಲ್ಲ. ಎಲ್ರಿಗೂ ಹೇಳಿ ಈ ರಾಜ್ಯದಲ್ಲಿ ಒಂದು ಬದಲಾವಣೆ ಕೊಡಿ, ಒಂದಿಷ್ಟು ಜನರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಸುಮಾರು 20-26 ಜನ ಆಗ್ಬೋದು ಇವತ್ತು ಹೋಗ್ತಾ ಇದ್ದೀವಿ ಅಂತ ಆಗಿದೆ. ಇನ್ನು ಎಷ್ಟು ಜನ ಬರ್ತಾರೆ ನೋಡೋಣ.